ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇರಿಟೇಟ್ ಮಾಡಿದ್ದಾರೆ ನಿಮಗೆ ಅಂತ? ನನಗಂತಿ ಇರಿಟೇಟ್ ಮಾಡಿಲ್ಲ ಅವ್ರ. ನಾ ಸ್ಪಷ್ಟವಾಗಿ ಹೇಳಿಬಿಟ್ಟಿನಿ, ನನಗೆ ಬ್ಯಾಡ ಅಂತ ಹೇಳಿಕಿಸಿಂದ ನಂಗೆ ನಡೆಯಂಗಿಲ್ಲಪ್ಪ, ನಂಗೆ ತೊಗೊಳಕ್ಕಾಗಲ್ಲ, ಬ್ಯಾಡ ಅಂತೇಳಿ ತೊಗೊಳಕ್ಕಾಗಲ್ಲ. ತೊಗೊಳಕ್ಕೆ ಹಾಕಿತ್ತು, ನಗು ಟೈಮ್ದಾಗ ನಗ್ತೀನಿ. ಅದು ಒಂಥರ ಕಾಲು ಇಳಿಯೋ ಟೈಮ್ದಾಗ ನನಗೆ ಹಾಕಿರ್ಕಿಲ್ಲ, ನೋಡೋಕೆ ಹಾಕಿರ್ಕಿಲ್ಲ. ಇದು ಒಂದಾಯಿತು. ಮತ್ತು ಇರಿಟೇಟ್ ಅಂತ ಅವ ಜನರಿಗೆ ಮಾಡ್ತಿದ್ದ, ಎಲ್ಲ ಕಂಟೆಂಟ್ಸ್ಗಳಿಗೆ ಮಾಡ್ತಿದ್ದ, ಅವ್ನು ಮಾಡ್ತಿದ್ದ, ಅವ್ರು ಮಾಡಿಸ್ಕೋತಿರು. ಅದ್ರಾಗೆ ಅತಿಯಾಗಿ ಸ್ವಲ್ಪ ಮಾಡ್ತಿದ್ದ. ರಘು ಸರ್ನ ಪಾಪ ಒಂಥರ ಭಾಳ ಕೀಳಾಗಿ ಮಾತಾಡೋದಾಯ್ತು, ಅವ್ರನ್ನ ಕಾಲು ಇಳಿದಾಯ್ತು, ಹೊರಗಿಂದ ಮಾತಾಡಿದಾಯ್ತು, ಅದನ್ನು ಮಾತಾಡಿದಾಯ್ತು, ನೀವು ಹಿಂಗೆ ನಾವು ಹಂಗೆ ಅನ್ನೋದು ಪಾಪ ಒಂಥರ ಬೇಜಾರು ಮಾಡ್ತದ. ಅವ್ರಿಗೆ ಬೇಜಾರಾಕೈತೋ ಗೊತ್ತಿಲ್ಲ, ನನಗೆ ಬಂದ್ರೆ ಭಾಳ ಬೇಜಾರಾಕೈತು. ಯಾಕೆ ಒಂದು ಬೆಳೆದ ವ್ಯಕ್ತಿನ ಆ ರೀತಿ ಮಾತಾಡಬಾರ್ದು? ಹೊರಗೆ ಹೆಂಗೆ ತಿಳಿತೈತಿ? ಅವ್ರದ್ದೇ ಅದೊಂದು ಸ್ಟೇಟಸ್ ಐತಿ, ಅವ್ರದ್ದೇ ಅದೊಂದು ಫ್ಯಾನ್ಸ್ ಫಾಲೋ ಐತಿ, ಅವ್ರದ್ದೇ ಅದೊಂದು ಏನೋ ಒಂದು ವ್ಯಕ್ತಿತ್ವ ಐತಿ. ಆ ವ್ಯಕ್ತಿತ್ವ ಹಾಳು ಮಾಡಬೇಡ. ಅವ್ರು ಸಣ್ಣಾಗಿ ಅದಾರ ಅಂದರೆ ಇಲ್ಲಿ ನನಗೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತಲ್ಲ, ಇಲ್ಲಿ ಏನಾರ ಮಾಡ್ರೆ ನಾನು ಹೊರಗೆ ಹೋಗ್ಕನ ಅಂತೇಳಿ ಕಿಸಿಂದ ಅನ್ನೋ ಬೈಕ್ ಅದಾರ ಅವ್ರ. ಇದನ್ನ ಇಲ್ಲಿ ನಾವು ಎಷ್ಟೋ ಬೇಕಾದ್ರೆ ನಾಮಿನೇಟ್ ಪ್ರಕ್ರಿಯೆದಾಗಾಯ್ತು, ಚಟುವಟಿಕೆಗಳಿಗಾಯಿತು, ಒಬ್ರನ್ನ ಕಾಲು ಇಳಿಬೇಕಾರೆ ಹಂಗೆ ಮಾಡಬೇಡ. ಮಾತಾಡು. ನಿನ್ನದೇ ಆದ ಏನಾರ ಸ್ವಂತ ಟ್ಯಾಲೆಂಟ್ ತೊಗೊಂಡು ಕಾಮಿಡಿ ಮಾಡು. ಇನ್ನೊಬ್ರನ್ನ ಯೂಸ್ ಮಾಡ್ಕೊಂಡು ಜನರನ್ನ ನಗಿಸ್ಬೇಡ. ನಿನ್ನದೇ ಆದ ಒಂದು ಕುಣಿ, ನಾ ಇಂಥದ್ದೊಂದು ಕೆಲಸ ಮಾಡೀನಿ ಅಂತ ಹೇಳಿಕಿಸಿಂದ ಹೇಳಿ ನಗಸು. ಇನ್ನೊಬ್ರನ್ನ ಕಾಲು ಎಳೆದ ಅವ್ರನ್ನ ಕೀಳು ಮಾಡಿ ಅವ್ರನ್ನ ಕೆಳಮಟ್ಟಕ್ಕೆ ಮಾಡಿ ನಗಿಸ್ಬೇಡ ಅಂತ ಹೇಳಿಕಿಸಿಂದ ನಾ ಎಷ್ಟೋ ಸಲ ಹೇಳಿದ್ರು.